ಯಾರಿಗೆ ಕೊಡ್ತಾ ಇದ್ರಿ 20 ರೂಪಾಯಿ? ಯಾರು ಹೇಳಿದ್ರು ನಿಮ್ಗೆ ಎತ್ಕೊಳಕ್ಕೆ? ಯಾರು ಕೊಡ್ತೀರಾ ಅಮೌಂಟ್? ಯಾರಿಗೆ ಇವತ್ತು ಬೆಳಿಗ್ಗೆ ಬಿಲ್ ಕೊಡಿ, ಅದನ್ನ ಬಿಲ್ ಕೊಡು. ಎಷ್ಟು ತಗೊಂಡ್ರು ಅವ್ರೆಲ್ಲ? ಅಣ್ಣ ಎಷ್ಟು ಹೇಳಿದ್ರು ಅಣ್ಣ? ಅವರು 950 ಹೇಳಿದ್ರು ಅಣ್ಣ. ನಮ್ಮ ಜೊತೆ 950 ಹೇಳಿದ್ರು ಅವರು. ಹೇಳಿ, ಅದ್ ಖಂಡಿತ ಇರ್ಬೇಕು ನಮ್ಗೆ. ಈಗ ಬಿಲ್ ಇರೋದು ಎಷ್ಟೈತೆ ಅಣ್ಣ? 17 ಐತೆ, 20 ಅಲ್ಲ. ಹೌದಾ? ಹೌದಾ? ಎಷ್ಟೈತೆ? 17 ಐತಾ? ಎಷ್ಟು ಇಸ್ಕೊತಾ ಇದೀರಿ? ನಿಮಗೆ ಸ್ಯಾಲ್ರಿ ಕೊಡ್ತಾ ಇದಾರಾ ಇಲ್ಲ ಭಾರತ್ ಗ್ಯಾಸ್ ಅವರು ಕೊಡ್ತಾ ಇದಾರಾ? 20 ರೂಪಾಯಿ ನೀವು ಇಸ್ಕೊಂಡು ಇವ್ರ ಹತ್ರ ಇಸ್ಕೊಂಡು ಹೋಗಿ ನೀವು ಭಾರತ್ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಕೊಡ್ತೀರಾ, ಏನೋ ಸರ್ಕಾರಕ್ಕೆ ಕೊಡ್ತೀರಾ, ಇನ್ನು ಯಾರಿಗೆ ಕೊಡ್ತೀರಾ? ನೀವು ಏಜೆನ್ಸಿ ಕೊಡ್ತೀರಾ? ಹಚ್ಚಿ ಫೋನ್ ಹಚ್ಚು, ಫೋನ್ ಹಚ್ಚಿ, ನಿಮ್ಮ ಏಜೆನ್ಸಿ ಫೋನ್ ರೆಕಾರ್ಡ್ ಆಗ್ತಾ ಇದೆ, ಲೈವ್ ಆಗ್ತಾ ಇದೆ, ಇಡೀ ಕರ್ನಾಟಕ ನೋಡ್ತೀವಿ. ಮಾತಾಡಿ. ಈಗ ನಿಮ್ಮ ಏಜೆನ್ಸಿಗೆ ಫೋನ್ ಏನ್ ಹಗಲು ದರೋಡೆ ಮಾಡ್ತಾ ಇದ್ದೀರಾ ನೀವೆಲ್ಲ? ಮಾತಾಡಿ. ನಿನ್ ಬಾಯಿ ಕಡೆ ಬಾ, ನೀನ್ ಈ ಕಡೆ ಬಾ. ನಮ್ಮ ಇಲ್ಲಿ ಯಾರು ನೀವು? ಇವರು ಏಜೆನ್ಸಿ ಅವರ ನೀವು? ಹೌದು, ನಾನು ಏಜೆನ್ಸಿ ಅವರಿಗೆ ಅದು ಇರೋದು. ನೀವು ಹಚ್ಚಿರಿ, ಯಾಕೆ ಫೋನ್? 08223 ಏನ್ ನಿಮ್ಮ ಹೆಸರೇನು? ಪ್ರಮೋದ? ಹಲೋ ಮೇಡಮ್, ನಮಸ್ತೆ ಅಂತ ಕೇಳ್ತಾ ಇರೋದು ನಿಮಗೆ. ಎಷ್ಟು ಕಿಲೋಮೀಟರ್ ಆಯ್ತಾ? 24 ಕಿಲೋಮೀಟರ್ ಆಯ್ತಾ? 24 ಕಿಲೋಮೀಟರ್ ಆಯ್ತಾ? ಆಯ್ತು. ಈಗ ಬಿಲ್ಲಲ್ಲಿ ಎಷ್ಟು ಬರ್ತಾ ಇದೆ ಮೇಡಮ್? 917 ಪ್ಲಸ್ ಮೇಡಮ್. ಅದಕ್ಕೆ ಕೇಳ್ತಾ ಇರೋದು. ಬೇರೆ ಇಂಡಿಯನ್ ಗ್ಯಾಸ್ ಅಲ್ಲಿ ನೋಡಿ, HP ಗ್ಯಾಸ್ ಅಲ್ಲಿ ನೋಡಿ, ಇಲ್ಲಿಗೆ ಇದು ಟೋಟಲ್ ಮತ್ತೆ ಹೆಂಗಣ? ಅದನ್ನೇ ಹೇಳ್ತಾ ಇರೋದು. ಈಗ 8 ಕಿಲೋಮೀಟರ್ ಅಂತ ನೀವು ಹೇಳ್ತೀರಿ, 24 ಕಿಲೋಮೀಟರ್ ಅಂತ ನೀವು ಹೇಳ್ತೀರಿ, ಹೌದಾ? ಅಲ್ಲಲ್ಲ, ಇವರು ಡ್ರೈವರ್ ಹೇಳ್ತವ್ರೆ, ನೀವಲ್ಲ ಮೇಡಮ್. ಇವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಹಲೋ ಹಲೋ, ಈಗ ಇವರಿಗೆ ಟೋಟಲ್ ಆಗಿ ಬಿಲ್ ಬರ್ಬೇಕಲ್ಲ, ಎಷ್ಟು ಕಿಲೋಮೀಟರ್? 24 ಕಂಪನಿಯಿಂದ. ಮತ್ತೆ ಈ ತರ ಈಗ ಇವರು 24 ಕಿಲೋಮೀಟರ್ ಎಕ್ಸ್ಟ್ರಾ ತಗೊಂಡ್ರೆ ನಿಮಗೆ ಹೋಗುತ್ತಾ, ಅವ್ರಿಗೆ ಹೋಗುತ್ತಾ? ಹುಡುಗರಿಗೆ ಹೋಗುತ್ತಲ್ಲ. ಹುಡುಗರು ಇವರು, ನಿಮ್ ಹುಡುಗರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಕ್ಸ್ಟ್ರಾ ದುಡ್ಡು ಹೊಡಿತಾ ಇದ್ದಾರೆ. ಮೇಡಮ್ ಅವರೇ ಕೇಳ್ರಿ, ಇಲ್ಲಿ ನಾನು ಕಂಪ್ಲೇಂಟ್ ದಾರ, ನನ್ನ ಮಾತು ನೀವು ಕೇಳಿ, ಆಮೇಲೆ ನಿಮ್ಮ ಉತ್ತರ ಕೇಳ್ತೀನಿ. ನಿಮ್ಮ ಮಾತು ಕೇಳಕ್ ನಾ ಕೇಳ್ತಾ ಇಲ್ಲ, ನಮ್ಮ ಪ್ರಶ್ನೆ ಕೇಳಿ ಉತ್ತರ. ಅಲ್ಲ, ಕಸ್ಟಮರ್ ಅಲ್ಲ ನಾವು. KRS ಪಾರ್ಟಿ ಅವರು ಮೇಡಮ್, ಕರ್ನಾಟಕ ಕೇಳಿ ಮೇಡಮ್. ನೀವು ಬರೀ ನಿಮ್ದೇ ಹೇಳ್ತಾರೆ. KRS ಪಕ್ಷದವರು ಇವತ್ತು ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಾ ಇದೀವಿ. ನಿಮ್ಮ ಡೆಲಿವರಿ ಬಾಯ್ಸ್ ಅವರು 60 ರೂಪಾಯಿ 70 ರೂಪಾಯಿ ಯಾವುದೇ ಬಿಲ್ ಇಲ್ದಾನೆ. ನಾವು ಕಸ್ಟಮರ್ ಅಲ್ಲ ಮೇಡಮ್ ಅವರೇ. KRS ಪಾರ್ಟಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಾ ಇದೀವಿ. ನಮಗೆ ಆದ್ರೂ ಅನ್ಯಾಯ ಇದೆ, ನಮಗಾದ್ರೂ ಅನ್ಯಾಯ, ಬೇರೆಯವ್ರಿಗಾದ್ರೂ ಅನ್ಯಾಯ, ಅದನ್ನ ಕೇಳ್ತಾ ಇದೀವಿ. ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಾ ಇದೀವಿ. ನಾವು ಕೇಳ್ತಾ ಇರೋ ಪ್ರಶ್ನೆ ಉತ್ತರ ಕೊಡಿ ಅಷ್ಟೇ. ನೀವು ನಿಮ್ದೇನೆ ಕತೆ ಹೇಳಕ್ ಹೋಗ್ಬೇಡಿ. ಕೇಳಿಸುತ್ತಾ? ನಾವು ಕೇಳ್ತಾ ಇರೋದು, ಸಾರ್ವಜನಿಕರಿಗೆ ಬಿಲ್ ಕೊಡದೇನೆ 50 ರೂಪಾಯಿ 60 ರೂಪಾಯಿ ಯಾಕೆ ಇಸ್ಕೊಳ್ತೀರಿ? ಅದು 50 ರೂಪಾಯಿ 60 ರೂಪಾಯಿ ಯಾರು ಸರ್ಕಾರಕ್ಕೆ ಹೋಗುತ್ತಾ, ಏನ್ ಡೆಲಿವರಿ ಬಾಯ್ಸ್ ತಗೊಳ್ತಾರ, ಅಥವಾ ಏನದು ಭಾರತ್ ಏಜೆನ್ಸಿಗೆ ಹೋಗುತ್ತಾ, ಯಾರಿಗೆ ಹೋಗುತ್ತೆ ಅನ್ನೋದು ಸ್ಪಷ್ಟತೆ ಬೇಕಲ್ವಾ? ಟ್ರಾನ್ಸ್ಪೋರ್ಟ್ ಚಾರ್ಜ್, ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲ ಬಿಲ್ ಅಲ್ಲಿ ಅಂತಂದಾಗ ನಾವ್ ಹೆಂಗೆ ನಾವು ಒಪ್ಕೋಬೇಕು ನಿಮ್ಮ ಇದನ್ನ ಬಿಲ್ ಅನ್ನ? ಕರೆಕ್ಟ್, ನಾವು ಕೇಳ್ತಾ ಇದೀವಿ, ಅದನ್ನೇ ಕೇಳ್ತಾ ಇದೀವಿ. ನಾವು ಕೇಳ್ತಾ ಇರೋದು ಮೇಡಮ್ ಅವರೇ, ನೀವು ಎಷ್ಟು 24 ಕಿಲೋಮೀಟರ್ ಆಗುತ್ತಂತ ನಿಮ್ ಡ್ರೈವರ್ ಹೇಳ್ತಾವ್ರೆ. 24 ಕಿಲೋಮೀಟರ್ 1.60 ಟೋಟಲ್ ಎಷ್ಟಾಗುತ್ತೆ? ಅದನ್ನ ಬಿಲ್ ಅಲ್ಲಿ ಯಾಕೆ ಸೇರಿಸ್ತಾ ಇಲ್ಲ ನೀವು? ಯಾಕಾಗಲ್ಲ? ಬೇರೆದಾದ್ರೂ ಸೇರಿಸ್ತೀರಾ? ಮೇಡಮ್, ಅದಕ್ಕೆ ನೀವ್ ಹೇಳ್ತಾ ಇರಲ್ವಾ ಇವ್ರಿಗೆ? ನೀನೇ ತಗೊಳ್ತಾ ಇದ್ದ. ಈಗ 1 ರೂಪಾಯಿ 60 ಪೈಸೆ ಅಂತ ಏನಾದ್ರು ಹೇಳಿದ್ರಾ? ಕಿಲೋಮೀಟರ್ಗೆ 1 ರೂಪಾಯಿ 60 ಪೈಸೆ ಎಕ್ಸ್ಟ್ರಾ ತಗೊಳ್ತೀವಿ ಅಂತ ಏನಾದ್ರು ಹೇಳಿದ್ರಾ? ಏನಂದಣ್ಣ? ಈಗ ಬಿಲ್ಲಲ್ಲಿ
ಅಣ್ಣ ₹1.60 ಅಲ್ಲ, ಬಿಲ್ ಅಲ್ಲಿ ಟೋಟಲ್ ಅಮೌಂಟ್ 917 ಪ್ಲಸ್ 24 ಕಿಲೋಮೀಟರ್ಗೆ ಎಷ್ಟು? ಅದು ಏನಾದ್ರು ಹೇಳಿದ್ರ ಅವ್ರಿಗೆ ನೀವು? ಅದಕ್ಕೆ ನೋಡಿ ಮೇಡಮ್ ಅವರೇ, ಯಾರಾದ್ರೂ ಕೇಳಿದ್ರೆ ಇವ್ರು ಹೇಳ್ತಾರೆ, ಇಲ್ಲ ಅಂತಂದ್ರೆ 50 ಕೊಡು 100 ಕೊಡು. ಕೇಳಿ ಎಲ್ಲರೂ ಕೇಳಿ ನೋಡಿ. ನಾವು ಮೇಡಮ್ ಅವರೇ ಇದೇ ದಿನನಿತ್ಯ ಇದನ್ನೇ ಮಾಡೋದು. ನಾವು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದೀವಿ, ದಯವಿಟ್ಟು ನಿಮ್ಮ ಯಾರೋ ಡೆಲಿವರಿ ಬಾಯ್ಸ್ ಅಂತಿರೋ ಅಥವಾ ಡ್ರೈವರ್ಗಳಂತಿರೋ, ಅವ್ರಿಗೆ ಏನು ಕೂಲಿ ಕಾರ್ಮಿಕರಂತಿರೋ, ದಯವಿಟ್ಟು ಅವ್ರಿಗೆ ಹೇಳಿ, ಬಿಲ್ ಅಲ್ಲಿರುವಂತ ಅಮೌಂಟ್ ಅನ್ನ ಬಿಟ್ಟು ಎಕ್ಸ್ಟ್ರಾ ಯಾವುದೇ ಹಣವನ್ನ ತೆಗೆದುಕೊಳ್ಳುವಂತಿಲ್ಲ ಗ್ರಾಹಕರ ಹತ್ರ. ಇವತ್ತು ವಿದ್ಯಾವಂತರು ಈಗ ಮೊನ್ನೆ ನಾವು ಮಂಡ್ಯದಲ್ಲಿ ಹೋಗಿದ್ವಿ ಮೇಡಮ್ ಅವರೇ, ಮೊನ್ನೆ ಮಂಡ್ಯಕ್ಕೆ ಹೋಗಿದ್ವಿ. ಮಂಡ್ಯದಲ್ಲಿ ಏನ್ ಮಾಡ್ತಾನೋ ಗೊತ್ತಾ, ಅಲ್ಲಿರುವಂತದ್ದು ಏನೋ ₹923, ಆತ ತೆಗೆದುಕೊಳ್ತಾ ಇರೋದು ₹1010. ಓಕೆನಾ? ಕೇಳಿದ್ರೆ ಏನ್ ಹೇಳ್ತಾನೆ, ಇಲ್ಲ ನಮ್ಗೆ ಬಿಲ್ಲಲ್ಲಿ ಇಷ್ಟು ಬಂದೈತೆ ಅಷ್ಟು ಅಂತ ಹೇಳ್ತಾನೆ. ಅವ್ರ ಬಿಲ್ಲಲ್ಲಿ ಹೆಂಗ್ ಹಾಕೊಟ್ರು, ನೀವ್ ಯಾಕೆ ಹಾಕಿ ಕೊಡ್ತಾ ಇಲ್ಲ? ನಾವು ನೋಡಿದ್ವಿ ಮೇಡಮ್ ಅವರೇ, ದಯವಿಟ್ಟು ನೋಡಿ, ನೀವು ಉತ್ತರ ಕೊಡಕ್ಕೆ ಹೋಗ್ಬೇಡಿ. ಸಾರ್ವಜನಿಕರಿಗೆ ಏನಾದ್ರು ಅನುಕೂಲ ಆದ್ರೆ ನಿಮ್ಮ ಭಾರತ್ ಏಜೆನ್ಸಿ ಯಾವ್ದು 3 ಅಂದ್ರಲ್ಲ, ಯಾವ್ದು ಬೈಲ್ಕುಪ್ಪೆಯಲ್ಲಿ ಈ ತರ ಹಗಲು ದರೋಡೆ ನಡೀತಾ ಇದೆ, ಗ್ರಾಹಕರಿಗೆ ಮೋಸ ಮಾಡ್ತಾ ಇದ್ರೆ ಅಂತ ಹೇಳಿ ಫುಡ್ ಇನ್ಸ್ಪೆಕ್ಟರ್ಗೆ ಅಥವಾ ಸಂಬಂಧಪಟ್ಟ ಡಿಡಿಗೆ ದೂರು ಕೊಟ್ಟು ಕ್ರಮ ವಹಿಸಬೇಕಾಗುತ್ತೆ. ಇವ್ರಿಗೆಲ್ಲರಿಗೆ ಹೇಳಿ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಮೋಸ ಆಗ್ಲಂಗೆ ನಿಮ್ ಕೆಲಸ ಮಾಡಿ, ಅದಕ್ಕೆ ನಾವು ನಿಮಗೆ ಕೃತಜ್ಞರಾಗ್ತೀವಿ. ಇಲ್ಲ ನಿಮ್ದು ನೀವು ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮ ಕಾನೂನಾತ್ಮಕ ಹೋರಾಟ ಏನಿದೆ ಅದು ಮಾಡ್ತೀವಿ ಮೇಡಮ್. ಅಷ್ಟೇ. ಹೇಳಿ ಮೇಡಮ್ ಅವರಿಗೆ, ಪ್ರಮೋದ್ ಅವ್ರಿಗೆ ಹೇಳಿ. ಆಮೇಲೆ ಪ್ರಮೋದ್ ಅಂತಲ್ಲ, ನಿಮ್ಮ ಏಜೆನ್ಸಿಯಲ್ಲಿ ಯಾರ್ಯಾರು ಹಳ್ಳಿ ಕಡೆ ಹೋಗಿ ಮಾಡ್ತಾರಲ್ಲ, ಎಕ್ಸ್ಟ್ರಾ ಅಮೌಂಟ್ ತಗೊಳಂಗಿಲ್ಲ. ಈಗ ಒಂದ್ ವೇಳೆ ಬಿಲ್ ಕೊಡಿ, ಇಲ್ಲ ಎಕ್ಸ್ಟ್ರಾ ಅಮೌಂಟ್ ₹1.60 ಎಕ್ಸ್ಟ್ರಾ 1 ಕಿಲೋಮೀಟರ್ ಹಿಂಗ್ ಐತ ಅಂತ ನಿಮ್ಗೇನು ಗೊತ್ತಿತ್ತೇನ? ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತಾ? ಇಲ್ಲ. ನೋಡಿ, ಇದನ್ನ ಸ್ವಲ್ಪ ಅವೇರ್ನೆಸ್ ಮೂಡ್ಸಕ್ ಹೇಳಿ ನಿಮ್ಮ ಇವರಿಗೆ, ಬಾಯ್ಸಿಗೆ, ಡೆಲಿವರಿ ಬಾಯ್ಸಿಗೆ. ಬಾಣ ಎಷ್ಟಿದೆ ಅಣ್ಣ ಈಗ ಟೋಟಲ್? ಆ ಟೋಟಲ್ ಬಿಲ್ ಕೊಡ್ತಾರೆ ನಿಮಗೆ, ಎಲ್ಲಿ ಬಂತು ಅಂತ, ಯಾವ ಊರಿಗೆ ಯಾವ ಕಂಪ್ಲೇಂಟ್ ಮಾಡ್ತಾರೆ ಅಷ್ಟೇ. ಬಿಲ್ ಅವ್ರಿಗೆ ಕೊಟ್ಟು ಹೋಗ್ತಿರಲ್ವಾ? ಬಿಲ್ ಕೊಟ್ಟು ನಿಮ್ಮಲ್ಲಿ ಎಂಟ್ರೆನ್ಸ್ ರೈಟಿಂಗ್ ತೋರ್ಸ. ಆಮೇಲೆ ಕಳೆದ 2-3 ತಿಂಗಳಿಂದ ನಿಮ್ಗೆ ಗ್ಯಾಸ್ ತಂದು ಕೊಡೋದು ಇಲ್ಲಿಗೆ ತಂದು ಕೊಡ್ತಿದ್ದಾರಾ, ಇಲ್ಲ ನೀವು ಅಲ್ಲಿಗೆ ಹೋಗ್ಬೇಕಾ? ತೊಂದರೆ ಇಲ್ಲ. ಈಗ ನೋಡಿ, ಇಲ್ಲಿ ಹೆಂಗೆ ಸೌಲಭ್ಯ ಐತೆ, ಅಲ್ಲಿ ಹೆಂಗೆ ಸೌಲಭ್ಯ ಇಲ್ಲ. ಮತ್ತೆ ಯಾವ್ದದು? ಅದೇ ಭಾರತ ಇದೇ ನಿಮ್ದು ಯಾವ್ದಪ್ಪ? ಗೊತ್ತು. ನಾನು ಹೊಸಪಾಲ ಕೇಳ. ನಿಮ್ ಸಾವ್ಕಾರ ಹೆಸರೇನು? ದಿನೇಶ. ನಾನು ಎಷ್ಟು ಸಾರಿ ಬಂದು ನಿಮ್ಮ ಆಫೀಸ್ಗೆ? ಇದ್ದಿದ್ರಲ್ಲಿ ದಿನೇಶ ಪರವಾಗಿಲ್ಲ. ಅವರೆಲ್ಲ ಕಳ್ರು. ಅವರು ಬೆಳಗ್ಗೆ ದೊಡ್ಡ ಜಗಳ ಮಾಡಿದ್ದೀವಿ, 2 ಗಂಟೆ ಹೋಗಿ ದೊಡ್ಡ ಜಗಳ ಮಾಡಿ ಬಂದಿದೀವಿ. ಸಾರ್ವಜನಿಕರಿಗೆ ಏನಣ್ಣ ನಾವೆಲ್ಲ ತೊಂದರೆ ಇಲ್ಲ. 3-4 ತಿಂಗಳಿಂದ ಮನೆ ಬಾಗಿಲು ತಂದು ಕೊಡ್ತಾವ್ರೆ ಅಂದ್ರೆ ಕರೆಕ್ಟ್ ಆಗಿ ಕೊಡ್ಲಿ, ನಮ್ಮ ಹಂಗ ಆಗ್ಬೇಕಂತ. ಏನಾದ್ರೂ ಅನ್ಯಾಯಗಳಾದ್ರೆ, ಊರಲ್ಲಿ ಏನಾದ್ರೂ ಅನ್ಯಾಯಗಳು, ಗ್ಯಾಸ್ ₹50 ₹60 ಎಕ್ಸ್ಟ್ರಾ ಹೊಡಿತಾನೆ ಅಂತಂದ್ರೆ ನಮಗೆ ಫೋನ್ ಮಾಡಿ, ನಾವು ಅವ್ರಿಗೆ ಮಾಡ್ತೀವಿ ಪಾಠ. ಕಾರ್ಡ್ ನಂಬರ್ ಕೊಡ್ರಿ, ಕಾರ್ಡ್ ಅಂತ ಕೊಡ್ರಿ, ಅಲ್ಲಿ ಐತೆ ನೋಡಿ.